ಓ ಮೈ ಗಾಡ್ ಬಂದಿದೆ ಅಣ್ಣ ಎಷ್ಟೊಂದಿದೆ ನೋಡು ಇವಾಗ ಪ್ರೆಸೆಂಟ್ ಅಲ್ಲಿ ಇದೆಯಾ ಇದೆ ಮಮ್ಮಿ ಇದು ನೋಡು ಎಷ್ಟೊಂದು ಬಂದಿದೆ ಅದು ಶುಗರ್ ಹಾಕಿದಾಗಲೂ ಪೇನ್ ಇತ್ತು ನಂಗೆ ಆಕ್ಚುಲಿ ಇವಾಗ ಇಲ್ಲ ಪೇನ್ ಏನಿಲ್ಲ ಅನ್ನಕ್ಕೆ ನಂಬಿಟ್ಟು ಹೋಗಿ ಸಕ್ಕರೆ ಹಾಕೊಂಡಾಗ ನಿಮಗೆ ನಾವು ಇಲ್ಲ ಬಟ್ ಇದು ತೆಗೆದಾದ್ಮೇಲೆ ಒಂದು ಅರ್ಧ ಗಂಟೆ 1 ಅವರ್ ಆದ್ಮೇಲೆ ಯಾವುದೇ ಥರ ಅಲ್ಲಿ ಮುಂದೆ ಬರೋದೇನಂತೆ ಎಲ್ಲ ಓಕೆನಾ ಥ್ಯಾಂಕ್ ಯು ಸರ್ ಹೌದು ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಈ ಹಿಂದೆ ಹಾಕಿರೋ ವಿಡಿಯೋ ನೋಡಿ ಎಲ್ಲರೂ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದೀರಾ. ಬಟ್ ಇವತ್ತು ಆ ವಿಡಿಯೋ ನೋಡ್ಬಿಟ್ಟು ಇವತ್ತು ನಮ್ಮ ಫ್ರೆಂಡ್ ಅವರೊಬ್ರು ಫೋನ್ ಮಾಡಿದ್ದಾರೆ. ಅವ್ರ ಹೆಂಡತಿಗೂ ಏನೋ ಹಲ್ಲು ಅಂತ ಫೋನ್ ಮಾಡಿದ್ದಾರೆ. ಬಟ್ ಅದಕ್ಕೋಸ್ಕರ ನಾವು ಇವತ್ತು ನಮ್ಮ ಫ್ರೆಂಡ್ ಅವ್ರ ಮನೆ ಹತ್ರ ಬಂದಿದ್ದೀವಿ. ಬಟ್ ನೋಡೋಣ ಬನ್ನಿ, ಅವ್ರಿಗೆ ಏನು ಪ್ರಾಬ್ಲಮ್ ಆಗಿ ಏನು ಎತ್ತ ಅಂದ್ಬಿಟ್ಟು ಕೇಳಿ ಆದಷ್ಟು ನಮ್ಮ ಕೈಲಿ ಆದಷ್ಟು ಅವ್ರ ಹಲ್ಲುವನ್ನ ಕ್ಲಿಯರ್ ಮಾಡೋ ಪ್ರಯತ್ನ ಮಾಡೋಣ. ಸ್ನೇಹಿತರೆ, ಈ ಹಿಂದೆ ಮಾಡಿರೋ ವಿಡಿಯೋಗೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಇದಕ್ಕೆಲ್ಲ ಕಾರಣ ನೀವೇನೆ. ಬಟ್ ಇದೇ ತರ ನಮಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವಾಗ ಬನ್ನಿ, ಅವ್ರಿಗೆ ಏನಾಗಿದೆ ಅಂದ್ಬಿಟ್ಟು ನೋಡಿ ಅವ್ರ ಪ್ರಾಬ್ಲಮ್ ಕ್ಲಿಯರ್ ಮಾಡ್ಕೊಳ್ಳೋಣ. ಬನ್ನಿ ಸ್ನೇಹಿತರೆ. ಇದು ಪ್ರೀತಿ ಅಭಿಮಾನದ ಸಾಮ್ರಾಜ್ಯ. ಈ ಸಾಮ್ರಾಜ್ಯಕ್ಕೆ ನಾನೇ ಸಾಮ್ರಾಟ್. ಹಾಯ್ ಕುಮಾರ್ ಅವರೇ, ಚೆನ್ನಾಗಿದ್ದೀರಾ? ಸ್ನೇಹಿತರೆ, ಇವರೇ ನಮ್ಮ ಸ್ನೇಹಿತರು. ಅದು ಇವ್ರಿಗೆ ಹಲ್ಲು ಅಂತ ನಮಗೆ ಫೋನ್ ಮಾಡಿದ್ರು. ಇವರು ಮಿಸಸ್ ಅವ್ರಿಗಂತ ಹಲ್ಲು. ಅದು ನಮಗೆ ವಿಡಿಯೋ ನೋಡ್ಬಿಟ್ಟು ಫೋನ್ ಮಾಡಿದ್ರು. ಇವ್ರಿಗೆ ಗೊತ್ತಿರಲಿಲ್ಲ ಇಷ್ಟು ದಿವಸ ಹಲ್ಲು ಪ್ರಾಬ್ಲಮ್ ಇದು ಮಾಡ್ಕೊಡ್ತೀವಿ ಅಂದ್ಬಿಟ್ಟು. ಬಟ್ ನಮ್ಮ ವಿಡಿಯೋ ನೋಡ್ಬಿಟ್ಟು ಕರೆದಿದ್ದಾರೆ. ಬನ್ನಿ ನೋಡೋಣ ಏನಾಗಿದೆ ಅಂತ ಕ್ಲಿಯರ್ ಮಾಡ್ಕೊ. ನಮಸ್ತೆ. ಎಷ್ಟು ದಿವಸದಿಂದ ನಿಮ್ಗೆ ನನಗೆ ಚಿಕ್ಕ ವಯಸ್ಸಿಂದಾನೇ ಇದೆ. ಟ್ರೀಟ್ಮೆಂಟ್ ತಗೊಂಡಿದೆ ಹಾಸ್ಪಿಟ್ಲಲ್ಲಿ. ಅದ್ ಪೇನ್ ಕಮ್ಮಿ ಆಗಿತ್ತು. ಈಗ ಒಂದ್ 2-3 ತಿಂಗಳಿಂದ ಜಾಸ್ತಿ ಆಗಿದೆ ಅಷ್ಟೇ. ಸಿಕ್ಕಾಪಟ್ಟೆ ಪೇನ್. ನೈಟ್ ಮಾತ್ರ ಪೇನ್ ಬರುತ್ತೆ, ಡೇ ಟೈಮ್ ಪೇನ್ ಬರ್ತಾ ಇಲ್ಲ. ನೈಟ್ ಮಾತ್ರ ಪೇನ್ ಬರ್ತಾ ಇದೆ. ಹಾಸ್ಪಿಟ್ಲಿಗೆ ತೋರಿಸಿದ್ರಿ? ಇಲ್ಲ, ಲಾಸ್ಟ್ ಟೈಮ್ ತೋರಿಸಿದೆ. ನನಗೆ ಈಗ ತೋರಿಸ್ಲಿಲ್ಲ. ಅದೇ ನಿಮ್ದು ವಿಡಿಯೋ ನೋಡ್ದೆ ಅಲ್ಲ, ಅವಾಗಿಂದ ತೋರಿಸ್ತಿಲ್ಲ ನಾನು. ಉಳ್ಕಲ್ಲಿದೆ. ಅದು ಆಕ್ಚುಲಿ ಬಿದ್ದು ಹೋಗಿದೆ. ಅದು ಬಿದ್ದು ಹೋಗಿರೋ ಜಾಗದಲ್ಲೇ ಪೇನ್ ಬರ್ತಾ ಇರೋದು ನಮ್ಗೆ. ಸರಿ ಅಮ್ಮ, ಆಯ್ತು. ಇವಾಗ ಅದೇನ್ ಟೈಮ್ ಬರ್ತಾ ಇದೆ ಅದನ್ನ ನಾವು ಆದಷ್ಟು ಕ್ಲಿಯರ್ ಮಾಡ್ಕೊಳ್ತೀವಿ. ಓಕೆನಾ? ಇವಾಗ ಪ್ರೆಸೆಂಟ್ ಅಲ್ಲಿ ನೋವು ಇದೆಯಾ? ಇದೆ. ಎಷ್ಟು ತಿಂಗಳಿಂದ ಇರೋದು ಅಲ್ಲಿ ನೋವು? ಈಗ 1 ವೀಕ್ ಆಯ್ತು. 1 ವೀಕಿಂದ ಇದೆಯಾ? ಓಕೆ ಅಮ್ಮ. ಈಗ ಅಲ್ಲೇನ ಬೆಳಿಗ್ಗೆ ಏನಾರ ಅಲ್ಲೇನ ತಿಕ್ಕಿದ್ದೀರಾ? ಇಲ್ಲ ಇಲ್ಲ ಇಲ್ಲ. ಇಲ್ಲ, ಕಾಫಿ ಟೀ ಏನು ಕುಡಿಯಲ್ಲ? ಈ ಪ್ರೊಸೆಸಿಂಗ್ ಮಾಡ್ಬೇಕಂದ್ರೆ ಪ್ರತಿ ವಿಡಿಯೋದಲ್ಲೂ ನಾನು ಹೇಳ್ತಾನೆ ಇರ್ತೀನಿ. ಬಟ್ ಏನಂದ್ರೆ ಬೆಳಿಗ್ಗೆ ಎದ್ದಿದ ತಕ್ಷಣ ಹಲ್ಲುಜ್ಬಾರ್ದು. ಬಟ್ ಟೀ ಕಾಫಿ ಏನು ತಗೊಂಡಿರ್ಬಾರ್ದು. ಆ ಟೈಮಲ್ಲಿ ಈ ಪ್ರೊಸೆಸಿಂಗ್ ಮಾಡ್ಬೇಕಾಗುತ್ತೆ ಅಲ್ನೋಗೆ. ಅದು ಮುಚ್ಚಿ ಒಂಚೂರು ಅವಾಗೇನ ಐದೊಡಿ ಇಂಜಿಲ್ ಉಗಿತಾ ಇರಿ. ಅವಾಗೇನ ಅಲ್ಲಿ ಕೊಡ್ತಾ ಇರಿ. ಹೋಗಿರಿ ಹೋಗಿರಿ, ಏನು ಮಾಡ್ಕೊಂಡು. ಇಲ್ಲಿ ನೋವು ಐತಾ ಇದೆ, ಅಲ್ಲಿ ಮಾತ್ರ ಅಲ್ಲಿ ನೋವಿಗೆ ಶಾಖ ಕೊಡ್ತಾ ಇದೆ. ಇಲ್ಲಿ ತಗೊಳ್ಳೋದು, ಈ ಕಡೆ ಬಿಡೋದು, ಹಂಗ್ ಮಾಡಿ. ಬಟ್ ಯಾವ್ದೇ ಆದ್ರೆ ಏನು ತೊಂದರೆ ಆಗಲ್ಲ. ಆ ಶಾಖನ ಅವಾಗೆ ಶಾಖನ ಅಲ್ಲಿ ಎಲ್ಲಿ ನೋವಿದೆ ನಿಮ್ಗೆ ಅಲ್ಲಿ ಕೊಡ್ತಾ ಬರ್ತಾ ಇರಿ. ಆಗಿದೆಯಾ? ಬನ್ನಿ, ಕಾಣಿಸಲ್ಲ ಅದು. ಬಂದಿದೆ ಅಣ್ಣ, ಎಷ್ಟೊಂದಿದೆ ನೋಡು. ಮಮ್ಮಿ ಇದು ನೋಡು ಎಷ್ಟೊಂದು ಬಂದಿದೆ. ನೋಡು ಸಾಕಿದೆಯಲ್ಲ ಮರಿನೆಲ್ಲ. ನಾಯಿ. ನೀನೇ ಸ್ವೀಟ್ ತರದು, ಐಸ್ ಕ್ರೀಮ್ ಸ್ವೀಟ್ಸ್ ಎಲ್ಲ ತರ್ತೀಯಾ? ಮಮ್ಮಿ ನೋಡಲಿ, ಉಡ ನೋಡಲಿ. ಚಾಕ್ಲೇಟ್ ತಿಂತೀಯಾ? ಯು ಈಟ್ ಚಾಕ್ಲೇಟ್? ಸ್ನೇಹಿತರೆ, ಈಗ ಒಂದ್ಸಲಿ ಅವ್ರಿಗೆ ತೆಗ್ದಿದ್ದೀನಿ. ಬಟ್ ಅದನ್ನ ಇನ್ನೊಂದ್ಸತಿ ತೆಗೆದ್ರೆ ಮತ್ತೆ ಯಾವುದೇ ಕಾರಣಕ್ಕೂ ಅವ್ರು ಮತ್ತೆ ನಮ್ಮ ಹತ್ರ ಬರಂಗಿಲ್ಲ. ಯಾವುದೇ ತರ ಅಲ್ಲಿ ನೋವು ಬರೋದಿಲ್ಲ ಮತ್ತೆ. ಬಟ್ ಇನ್ನೊಂದು ನೆಕ್ಸ್ಟ್ ಟೈಮ್ ಕೆಲವರು ನಾಳೆ ಬರ್ಬೇಕು, ತಿರ್ಗಿ ಇನ್ನೊಂದು ತಿಂಗಳು ಬಿಟ್ಕೊಂಡ್ಬರ್ಬೇಕು, ಆ ತರ ಏನಿಲ್ಲ. ನಮ್ಮ ಹತ್ರ 2 ಸತಿ ತೆಗೆಸ್ಕೊಂಡ್ರೆ ಸಾಕು, ಎಲ್ಲ ಫುಲ್ ಕ್ಲಿಯರ್ ಆಗುತ್ತೆ. ಯಾವುದೇ ತರ ಅಲ್ಲಿ ನೋವು ಬರೋದಿಲ್ಲ ಅವ್ರು. ಒಳ್ಳೆ ಚುಚ್ಚು. ಇದ್ರೊಳಗೆ ಅಷ್ಟು ಒಳ್ಳೇದ ದೇಹಕ್ಕೆ. ಓ, ಈಗ ಜಾಸ್ತಿ ಬಂತು. ಮಮ್ಮಿ ನೋಡು. ಮಮ್ಮಿ ಇದನ್ನ ತೆಗಿಯಕ್ ಮುಂಚೆ ನಿಮ್ಗೆ ನೋವಿತ್ತಲ್ವಾ?
ತೆಗಿಯಕ್ ಮುಂಚೆ ಹೇಗಿತ್ತು ಮತ್ತೆ ಇವಾಗ ಹೇಗಿದೆ ನಿಮ್ಗೆ ತೆಗ್ದಾದ್ಮೇಲೆ? ಅದು ಶುಗರ್ ಹಾಕಿದಾಗ್ಲೂ ಪೇನ್ ಇತ್ತು ನನಗೆ. ಆಕ್ಚುಲಿ ಇವಾಗ ಇಲ್ಲ ಪೇನು. ಇಲ್ವಾ? ನಾರ್ಮಲ್ ಕನ್ಫರ್ಮ್? ಕನ್ಫರ್ಮ್. ಏನ್ ಹೇಳ್ತೀರಾ ಅದು ನಮ್ಗೆ ಇಲ್ಲ ಇಲ್ಲ ವಿಡಿಯೋದಲ್ಲಿ ಪೇನ್ ಇಲ್ಲ. ಫಸ್ಟ್ ಇತ್ತು ನನಗೆ ಪೇನ್. ನೀವೇ ನೋಡಿದ್ರೆ ನಾನು ಶುಗರ್ ಹಾಕ್ತಾ ಇಟ್ಕೊಂಡಲ್ಲ. ಇವಾಗ ಪೇನ್ ಏನಿಲ್ವಾ? ಎಲ್ಲ ಓಕೆನಾ? ಥ್ಯಾಂಕ್ ಓಕೆ ಯು. ಸರಿ ಎಲ್ಲ ಒಳ್ಳೇದಾಗುತ್ತೆ ಹೋಗಿ. ಹೋಗಿ ಅಲ್ಲಿ ಸ್ನೇಹಿತರೆ, ಈಗ ಈ ಮತ್ತೊಬ್ರು ಅವರ ಬ್ರದರ್ ಒಬ್ರು ಬಂದಿದ್ದಾರೆ ಊರಿಂದ. ಬಟ್ ಅವ್ರಿಗೂ ತೆಗೆದು ನೋಡೋಣ ಬನ್ನಿ. ಮುಚ್ಚಿ ಓಕೆ ಬಿಡಿ. ಎಲ್ಲಿದೆ ನೋವು ಅಲ್ಲಿ ಶಾಖ ಕೊಟ್ಕೊಂಡು ಉಗಿತಾ ಇರಿ ಬೇಕದು ಅವಾಗೆ. ಹೇಗಿದೀವಿ ಸ್ನೇಹಿತರೆ, ಇವ್ರಿಗಾಗಲೇ ಫಸ್ಟ್ ಟೈಮ್ ತೆಗ್ದಿದ್ದೀನಿ. ಈಗ 2ನೇ ಸತಿ ತೆಗಿತಾ ಇದ್ದೀನಿ. ಬನ್ನಿ ನೋಡೋಣ ಏನು ಹೇಗಿರುತ್ತೆ ಅಂದ್ಬಿಟ್ಟು ನಿಮಗೆ ಲೈವೆಲ್ಲ ತೋರಿಸ್ತೀನಿ. ಅದನ್ರಿ ಇವಾಗೇನ ಎಲ್ಲಿ ನೋವಿರುತ್ತೆ ನಿಮಗೆ ಅಲ್ಲಿ ಶಾಖ ಕೊಡ್ತಾ ಇರಿ. ಅಲ್ಲಿಗೆ ಏನು ತೊಂದರೆ ಆಗೋದಿಲ್ಲ ಹೊಗೆ ಕುಡಿದ್ರು. ಬಟ್ ಎಷ್ಟಿದೆ ಎಂಜಿಲ್ ಎಲ್ಲನೂ ಉಗಿತಾನೆ ಇರಿ. ಎಷ್ಟು ಬರುತ್ತೋ ಅಷ್ಟು ಉಗಿತಾನೆ ಇರಿ. ಅಲ್ಲಿ ಹತ್ರನೇ ಶಾಖ ಕೊಡಿ. ಎಲ್ಲಿ ನೋವಿದೆ ಅಲ್ಲಿ. ಏನೇ ಇದು ಚೆನ್ನಾಗಿ ತಗೊಂಬಿಟ್ಟೆ ಹೊಗೆ. ಅದೇನಾಗಲ್ಲ ಬಿಡಿ, ಅದು ತುಂಬಾ ಹೆಲ್ತ್ ಒಳ್ಳೇದು. ಅದು ಸಕ್ಕರೆ ಹಾಕೊಂಡಾಗ ಜುಮ್ಮು ನಾವು ಇಲ್ಲ ಒಂಚೂರು ನೀರು ಹಾಕ್ಬಿಡಿ, ಹೀಟ್ ಇರುತ್ತೆ. ಇದೆಯಲ್ಲ. ಸ್ನೇಹಿತರೆ, ಈಗ 2ನೇ ಸತಿ ತೆಗ್ದಿದ್ದೀನಿ ಇವ್ರಿಗೆ. ಏನಂದ್ರೆ ಇದು ತೆಗ್ದಾದ ಮೇಲೂ ಒಂದ್ ಸ್ವಲ್ಪ ಅಲ್ಲೋ ಎಲ್ಲೋ ಒಂದ್ ಕಡೆ ಮೂಲೆಯಲ್ಲಿ ಇರುತ್ತೆ. ಬಟ್ ಇದು ತೆಗ್ದಾದ್ಮೇಲೆ ಒಂದು ಅರ್ಧ ಗಂಟೆ 1 ಅವರ್ ಆದ್ಮೇಲೆ ಯಾವುದೇ ತರ ಅಲ್ಲೋ ಮುಂದೆ ಬರೋದೇ ಇಲ್ಲ ಅವ್ರಿಗೆ. ಇನ್ನು 1 ವರ್ಷ 2 ವರ್ಷ ಆದ್ರೂ ಅವ್ರಿಗೆ ನೋವು ಕಾಣಿಸ್ಕೊಳ್ಳೋದಿಲ್ಲ. ಸರ್, ನೀವು ಇವಾಗ ಇನ್ನ 1 ವಾರ ಸ್ವೀಟ್ ಆಗಲಿ ಮತ್ತೆ ಕೋಲ್ಡ್ ನೀರಾಗಲಿ ಯಾವುದೇ ಥರದ್ದು ತಿನ್ನೋಕೆ ಹೋಗ್ಬೇಡಿ ಆಯ್ತಾ. ಕೋಲ್ಡ್ ನೀರು ಮತ್ತು ಸ್ವೀಟ್ 1 ವಾರ ಅವಾಯ್ಡ್ ಮಾಡಿ. ಆಮೇಲೆ ಬೇಕಾದ್ರೆ ನೀವು ಏನೇ ತಿನ್ನಿ, ನಿಮ್ಗೆ ಏನೂ ಆಗಲ್ಲ. ಸರ್, ಇವಾಗ ತೆಗಿಯೋಕೆ ಮುಂಚೆ ಹೇಗಿತ್ತು ಮತ್ತೆ ತೆಗ್ದಾದ್ಮೇಲೆ ಹೇಗಿದೆ ನಿಮ್ಗೆ ಇವಾಗ ಹೇಗೆ ಅನ್ನಿಸ್ತಾ ಇದೆ? ತೆಗಿಯಕ್ ಮುಂಚೆ ಸ್ವಲ್ಪ ಸಕ್ಕರೆ ಹಾಕೊಂಡಾಗ ಸ್ವಲ್ಪ ಅಲ್ಲೂ ಜುಮ್ ಅಂತ ಇದ್ ಮಾಡ್ತಿತ್ತು. ಈಗ ತೆಗ್ದಾದ್ಮೇಲೆ ಆತರ ಜುಮ್ ಅಂತ ಇಲ್ಲ. ಅದೆಲ್ಲ ಸ್ಟಾಪ್ ಆಗಿದೆ. ಇವೆಲ್ಲ ತೆಗ್ದು ಇವಾಗ ಸ್ವಲ್ಪ ನೋವು ಏನ್ ಕಾಣಿಸ್ತಾ ಇಲ್ಲ. ಮುಂದೆ ನೋಡ್ಬೇಕು. ಇವಾಗ ನೀವು ಬರಲ್ಲ, ಯಾವ್ದೇ ಕಾರಣಕ್ಕೂ ಬರಲ್ಲ ಅಂತ ಹೇಳ್ತಾ ಇದ್ರ. ನಾವು ಫಸ್ಟ್ ಟೈಮ್ ತೆಗಿಸ್ಕೊಂಡ್ರದು. ಹಂಗಾಗಿ ಈಗ ನಮಗೂ ಒಂದ್ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗಿ ಓಕೆ ಅಂದ್ರೆ ನಾವು 4 ಜನಕ್ಕೆ ಹೇಳಿ ನಾವು ಇದ್ ಮಾಡ್ತೀವಿ. ಓಕೆ ಸರ್, ನೀವು ಇದೆಲ್ಲ ಆದಮೇಲೆ ನಿಮಗೆ ಗೊತ್ತಾಗುತ್ತೆ. 1 ವಾರ ಆದಮೇಲೆ ನಿಮಗೆ ಏನಿತ್ತು ಅಂತ ಗೊತ್ತಾಗುತ್ತೆ. ಬಟ್ ಏನಂದರೆ 1 ವಾರ ಸ್ವೀಟ್ ಆಗಲಿ ಮತ್ತು ಕೋಲ್ಡ್ ನೀರಾಗಲಿ ಏನು ಕುಡಿಯೋಕೆ ಹೋಗಬೇಡಿ. ನಿಮಗೆ ನಿಮ್ಮ ಮನಸ್ಸಿಗೆ ಸರಿ ಹೋಯ್ತು ಅಂತ ಅನಿಸಿದ್ರೆ ನೀವು ಒಂದು 4 ದಿನ ಹೇಳಿ. ಸರಿ ಸರ್, ಆಯಿತು. ಥ್ಯಾಂಕ್ ಯು ಸರ್. ಓಕೆ ಓಕೆ ಸರ್, ಥ್ಯಾಂಕ್ ಯು. ಒಳ್ಳೆಯದಾಗಿ. ಓಕೆ. ಸೊ ನೋಡಿದ್ರಲ್ಲ ಗಾಯ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನೋಡ್ತಾ ನಿಮಗೂ ಏನಾದರೂ ಅಲ್ಲಿ ನೋವಿತ್ತು ಅಂತ ಹೇಳಿದ್ರೆ ಕಾಂಟ್ಯಾಕ್ಟ್ ಮಾಡಬೇಕು ಅಂತಂದರೆ ಕೆಳಗಡೆ ನಂಬರ್ ಕೊಟ್ಟಿರ್ತೀವಿ. ಆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಯಾವಾಗ ಸಿಗಬೇಕು ಏನು ಎತ್ತ ಅಂತ ಅವರೇ ಹೇಳ್ತಾರೆ. ಅಪಾಯಿಂಟ್ಮೆಂಟ್ ತೊಗೊಂಡು ನೀವು ಡೈರೆಕ್ಟಾಗಿ ಬಂದ್ಬಿಡ್ಬೋದು. ಲೊಕೇಶನ್ ಎಲ್ಲ ನಾನು ಶೇರ್ ಮಾಡಿರ್ತೀನಿ ಆಲ್ರೆಡಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ 4 ಜನಕ್ಕೆ ಇದ್ರ ಬಗ್ಗೆ ತಿಳಿಸ್ಕೊಡಿ. ಯಾಕಂದರೆ ಹಲ್ಲುನೋವು ಅನ್ನೋದು ತುಂಬ ದೊಡ್ಡ ತಲೆನೋವಾಗಿದೆ ಈಗಿನ ಪೀಳಿಗೆ ಜನಗಳಿಗೆ. ಅದನ್ನೆಲ್ಲ ಸರಿ ಮಾಡಬೇಕಾಗಿರೋದು ನಮ್ಮ ಕರ್ತವ್ಯ ಆಗಿರೋದ್ರಿಂದ ಇದನ್ನು ಒಂದು ಚಿಕ್ಕದಾಗಿ ಸ್ಟಾರ್ಟ್ ಮಾಡಿದ್ದೀವಿ. ನಿಮ್ಮ ಸಪೋರ್ಟ್ ಬೇಕು ನಮಗೆ. ತುಂಬ ಜಾಸ್ತಿ ಏನಿಲ್ಲ, 500 ರೂಪಾಯಲ್ಲಿ ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಮಾಡ್ಕೊಳ್ಳೋ ಎಲ್ಲ ಪ್ರಯತ್ನನೂ ನಾವು ಮಾಡ್ತಾಯಿದ್ದೀವಿ. ನಿಮಗೂ ನಂಬಿಕೆ ಇತ್ತು ಅಂತ ಹೇಳಿದ್ರೆ ಇದ್ರ ಮೇಲೆ ಇಲ್ಲ 4 ಜನನ ಕೇಳಿ ನೋಡಿ. ಮಾಡಿಸಿರೋರು ಅಂದರೆ ಇದಕ್ಕೆ ಮುಂಚೆ ತೆಗ್ದಿರೋರು ಯಾರು ಇದ್ದೇ ಇರ್ತಾರೆ. ಕೇಳಿ ನೋಡಿ, ನಿಮಗೆ ವರ್ಕೌಟ್ ಆಗುತ್ತೆ ಅನ್ಸಿದ್ರೆ ಮಾತ್ರ ಬನ್ನಿ, ನಾವು ರೆಡಿ ಇದ್ದೀವಿ. ಸೊ ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಾಧ್ಯ ಆದರೆ ಬೆಲ್ ಬಟನ್ ಪ್ರೆಸ್ ಮಾಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್.